ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾಯರಿಗೆ ಸೇವೆ ಯಾವ ಥರ ಮಾಡೋದು, ಏನಾದರೂ ಕಷ್ಟ ಅಂತ ಬಂದರೆ ರಾಯರ ಹತ್ರ ಹೋದರೆ ಖಂಡಿತವಾಗಿ ಅದನ್ನು ನೆರವೇರಿಸ್ತಾರೆ. ನಮ್ಮ ಕೋರಿಕೆಗಳನ್ನು ರಾಯರ ಮುಂದೆ ಇಟ್ಟು ಯಾವ ಥರ ಸೇವೆ ಬೇಕಾದರೂ ನಾನಾ ಥರವಾದ ವಿಧವಾದ ಸೇವೆ ಇದೆ ರಾಯರಿಗೆ ಸಲ್ಲಿಸೋಕೆ. ಅದರಲ್ಲಿ ಹೆಜ್ಜೆ ನಮಸ್ಕಾರ ಕೂಡ ಒಂದು. ಇವತ್ತು ನಾನು ಹೆಜ್ಜೆ ನಮಸ್ಕಾರ ಯಾವ ಥರ ಮಾಡೋದು, ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಗೆ ಏನಾದರೂ ಒಂದು ಕಷ್ಟ ಬಂತು ಅಂತಂದರೆ ರಾಯರ ಹತ್ರ ಹೋಗಿ ಹೇಳ್ಕೊಂಡ್ರೆ ಅದು ಖಂಡಿತವಾಗಿ ನೆರವೇರಿಸ್ತಾರೆ. ಅದಕ್ಕೆ ನಾವು ಏನು ಸೇವೆ ಕೊಡಬೇಕು ರಾಯರಿಗೆ, ನಾವು ಯಾವುದೇ ಒಂದು ವ್ರತ ಅಂತ ಮಾಡಬಾರ್ದು. ಯಾವತ್ತೂ ನಾವು ರಾಯರಿಗೆ ಸೇವೆ ಅಂತ ಮಾಡ್ಬೋದು. ನೀವು ತುಪ್ಪದ ದೀಪ ಹಚ್ತೀರಾ, ಉಪವಾಸ ಇರ್ತೀರಾ, ಪ್ರದಕ್ಷಿಣೆ ಹಾಕ್ತೀರಾ, ಬೆಲ್ಲದ ದೀಪ ಹಚ್ತೀರಾ, ಇನ್ನು ಮಂತ್ರಾಕ್ಷತೆ ಆಗಲಿ, ಯಾವುದೇ ಥರದ್ದಾಗಲಿ ಸೇವೆ, ನಾವು ಮಂತ್ರಾಲಯಕ್ಕೆ ಹೋದಾಗಲೂ ಅಷ್ಟೇ ನಾವು ಸೇವೆ ಅಂತ ಮಾಡಬೇಕು. ಯಾವತ್ತೂ ನಾವು ವ್ರತ ಅಂತ ಮಾಡಬಾರ್ದು. ರಾಯರಿಗೆ ನಾವೆಷ್ಟು ಸೇವೆ ಸಲ್ಲಿಸ್ತೀವೋ, ನಾವೆಷ್ಟು ಬಾಗಿ ರಾಯರ ಹತ್ರ ಕೇಳ್ಕೋತೀವೋ ಖಂಡಿತವಾಗಿಯೂ ಅದನ್ನು ನೆರವೇರಿಸ್ತಾರೆ. ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ಎಷ್ಟೋ ಕಷ್ಟಗಳನ್ನು ಮಂಜಿನಂತೆ ಕರಗಿಸಿದ್ದೂ ಉಂಟು ರಾಯರು. ಆ ಕಾರಣಕ್ಕಾಗಿ ನಾನು ಇವತ್ತು ಹೆಜ್ಜೆ ನಮಸ್ಕಾರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಹೆಜ್ಜೆ ನಮಸ್ಕಾರನ ಗುರುವಾರದಿಂದ ಶುರು ಮಾಡಬೇಕು. ಸೊ ಮನೆಯೆಲ್ಲ ಸ್ವಚ್ಛವಾಗಿಟ್ಕೊಂಡು ನಂತರ ಮನೆಯಲ್ಲಿ ಧೂಪ ದೀಪ ಎಲ್ಲ ಮುಗಿದ ನಂತರ ಮಠಕ್ಕೆ ಹೋಗಬೇಕು. ನಿಮ್ಮ ಹತ್ತಿರದಲ್ಲಿರೋಂಥ ಮಠಕ್ಕೆ ಹೋಗಿ ಅಲ್ಲಿ ನೀವು ಹೆಜ್ಜೆ ನಮಸ್ಕಾರನ ಶುರು ಮಾಡಬೇಕಾಗುತ್ತೆ. ಯಾವತ್ತು ಬಲಗಡೆ ನಿಂತ್ಕೊಳ್ಳಿ, ರಾಯರ ಬಲಗಡೆ ನಿಂತ್ಕೊಂಡು ಕೇಳ್ಕೊಳ್ಳಿ ನಿಮ್ದು ಏನು ಕೋರಿಕೆ ಇದೆ, ನಿಮ್ಗೇನು ಕಷ್ಟ ಇದೆ, ಸಾಲ ಬಾಧೆನೋ, ಮದುವೆ ಆಗ್ತಿಲ್ವೋ, ಇಲ್ಲ ಮನೆಯಲ್ಲಿ ಗಂಡ ಹೆಂಡ್ತಿ ಏನಾದರೂ ತೊಂದರೆ ಇದೆಯಾ, ಜಗಳ ಇದೆಯಾ, ಅಥವಾ ಸಾಲ ಸಿಗ್ತಾ ಇಲ್ವಾ, ನಿಮ್ಗೇನಾದರೂ ತುಂಬ ಕಷ್ಟ ಅನ್ನಿಸ್ತಾ ಇದೆಯಾ, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಅಂತ ನೂರಾರು ಸಮಸ್ಯೆಗಳು ಇದ್ದೇ ಇರುತ್ತೆ. ಅಂಥದ್ದು ರಾಯರ ಹತ್ರ ಹೇಳ್ಕೊಂಬಿಟ್ಟು ಇದನ್ನು ನನಗೆ ಇದರಿಂದ ಪಾರು ಮಾಡು, ಇದರಿಂದ ನನ್ನ ದೂರ ಮಾಡು, ಈ ಸಮಸ್ಯೆಯಿಂದ ನನ್ನ ಮುಕ್ತರಾಗಿ ಮಾಡಿ ರಾಯರೇ ಅಂತ ಕೇಳ್ಕೊಂಬಿಟ್ಟು ಎಷ್ಟು ನಮಸ್ಕಾರ ಹಾಕಬೇಕು. ಹೆಜ್ಜೆ ನಮಸ್ಕಾರ 4, 7, 9, 11, 28, 48 ಈ ಥರ ನಿಮಗೆ ಯಥಾಶಕ್ತಿ ನಿಮ್ಗೆ ಯಾವತ್ತು ಎಷ್ಟಾಗುತ್ತೋ ಅಷ್ಟು ಹೆಜ್ಜೆ ನಮಸ್ಕಾರನ ಹಾಕಬಹುದು. ಯಾವತ್ತು ಬಲಗಡೆ ನಿಂತ್ಕೊಂಡು ರಾಯರ ಹತ್ರ ಕೇಳ್ಕೊಳ್ಳಿ. ಆಮೇಲೆ 4 ಕಾರ್ನರ್ ಇರುತ್ತಲ್ಲ, ಯಾವುದೇ ಮಠಕ್ಕೆ ಹೋದ್ರೂ 4 ಮೂಲೆ ಇರುತ್ತಲ್ಲ, ಅಲ್ಲಿ ನೀವು ನಮಸ್ಕಾರ ಹಾಕೋದನ್ನು ಮಾತ್ರ ಮರಿಬೇಡಿ. ರಾಯರ ಬಲಭಾಗದಲ್ಲಿ ನಿಂತ್ಕೊಂಡು ನಿಮ್ಮ ಕೋರಿಕೆಯನ್ನು ಇಟ್ಟು ಸೇವೆಯನ್ನು ಶುರು ಮಾಡಿ. ಇದು ಎಷ್ಟು ವಾರಗಳ ಸೇವೆ ಮಾಡಬೇಕು ಅಂತಂದರೆ 3 ವಾರ ಮಾಡ್ಬೋದು, 7 ವಾರ ಮಾಡ್ಬೋದು, 9 ವಾರ ಮಾಡ್ಬೋದು. ಇದು ಪ್ರತಿದಿನ ಹೋಗ್ತೀವಿ ನಾವು, 7 ದಿನ 9 ದಿನ ಅಂದ್ರೂ ಪರವಾಗಿಲ್ಲ, 11 ದಿನ 28 ದಿನ 48 ಮಂಡಲ ಅಂತ ಹೇಳ್ತಾರೆ. 48ಕ್ಕೆ 48 ದಿನ ಮಾಡಿದರೆ ತುಂಬ 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 ಒಳ್ಳೆಯದು. ಅತಿ ಬೇಗ ಶೀಘ್ರದಲ್ಲಿ ಫಲನ ರಾಯರು ಅನುಗ್ರಹಿಸ್ತಾರೆ. ಈ ಥರ ಮಾಡುವಾಗ ದಯವಿಟ್ಟು ಯಾರೂ ನಾನ್ ವೆಜ್ ತಗೋಬೇಡಿ. ಅವತ್ತು ಗುರುವಾರ ಮಾತ್ರ ನಾನ್ ವೆಜ್ ತಗೋಬೇಡಿ. ಸ್ವಲ್ಪ ಮೈಲಿಗೆಯಿಂದ ಮಾಡಿದರೆ ತುಂಬ ಒಳ್ಳೆಯದು. ಉಪವಾಸದಿಂದ ಮಾಡಿದರೆ ಇನ್ನೂ ಒಳ್ಳೆಯದು. ನೀವು ಆದಷ್ಟು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುವಾರ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಮಠಕ್ಕೆ ಹೋಗಿ ಬಂದುಬಿಟ್ಟು ಆಮೇಲೆ ನೀವು ಸೇವೆಯನ್ನು ಸಲ್ಲಿಸ್ಬಿಟ್ಟು ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಬಂದ ಮೇಲೆ ಬೇಕಾದ್ರೆ ನೀವು ಲಘು ಆಹಾರ ನೀವೇನಾದರೂ ತಗೊಳ್ಬೋದು. ತೀರಾ ಆಗಲ್ಲ ನಮ್ಗೆ ಉಪವಾಸ ಇರೋಕ್ಕೆ ಅಂತಂದರೆ ಒಂದು ಹೊತ್ತಾದರೂ ಇದ್ದರೆ ತುಂಬ ಒಳ್ಳೆಯದು. ಹಾಲು ಹಣ್ಣು ಬೇಕಾದ್ರೆ ತೊಗೋಬೋದು. ಈ ಥರ ಸೇವೆ ಮಾಡೋದ್ರಿಂದ ರಾಯರು ತುಂಬ ಬೇಗ ಕರುಣಿಸ್ತಾರೆ, ನಿಮ್ಮ ಕಷ್ಟನ ದೂರ ಮಾಡ್ತಾರೆ. ಇನ್ನು ನಮಗೆ ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗಲ್ಲ, ಅಷ್ಟೊಂದು ಶಕ್ತಿ ಇಲ್ಲ, ಸ್ವಲ್ಪ ವಯಸ್ಸಾಗಿದೆ, ಇಲ್ಲ ಏನೋ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋರು 48 ಪ್ರದಕ್ಷಿಣೆ ಹಾಕಬೇಕು. ನೀವು 48 ಪ್ರದಕ್ಷಿಣೆ ಹಾಕಬೇಕು. ಸೇಮ್ ಬಲಭಾಗದಲ್ಲೇ ನಿಂತ್ಕೊಳ್ಳಿ. 4 ಕಾರ್ನರ್ ಅಂದರೆ 4 ಮೂಲೆ ಇರುತ್ತಲ್ವ ದೇವಸ್ಥಾನದ, ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ 48 ಸತಿ ಮಠನ ಸುತ್ತರಿಸ್ಬೇಕು. ಈ ಥರ ಮಾಡಿ ನೀವು ಎಷ್ಟು ವಾರ ಬೇಕಾದರೂ ಮಾಡ್ಬೋದು. ನಿಮ್ಮ 3 ವಾರ 5 ವಾರ ನಿಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ವಾರ ಬೇಕಾದ್ರೆ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿನೂ ಕಡಿಮೆ ಆಗುತ್ತೆ. ರಾಯರು ನೀವು ಬರ್ತಾ ಅದು ಎಷ್ಟು ವಾರ ಮಾಡ್ತೀರೋ ಅಷ್ಟರಲ್ಲಿ ನಿಮ್ಮ ಕಷ್ಟ ಎಲ್ಲ ತೀರಿಸ್ತಾ ಬರ್ತಾರೆ. ಇನ್ನು ಮಂತ್ರಾಲಯಕ್ಕೆ ಹೋದಾಗ ಏನು ಮಾಡೋದು ಅಂತಂದರೆ, ನೀವು ಅದನ್ನು ವ್ರತ ಅಂತ ತೊಗೊಳಕ್ಕೆ ಹೋಗಬೇಡಿ, ಸೇವೆ ಅಂತ ಸಲ್ಲಿಸ್ಬಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು
ಸೇವೆ ಸಲ್ಲಿಸ್ಬಿಟ್ಟು ಬನ್ನಿ. ಇದು ಮಠದಲ್ಲಿ ಮಾಡುವಂಥ, ನಿಮ್ಮ ಮನೆ ಹತ್ರ ಎಲ್ಲ ಮಠದಲ್ಲಿ ಮಾಡುವಂಥ ಸೇವೆಯಾಗಿರುತ್ತೆ. ಈ ಥರ ಮಾಡಿ ಯಾವುದೇ ಕಷ್ಟ ಇದ್ರೂ ರಾಯರ ಹತ್ರ ಹೇಳ್ಕೊಳ್ಳಿ, ಖಂಡಿತ ಅವರು ನೆರವೇರಿಸ್ತಾರೆ. ಆಮೇಲೆ ಅವತ್ತು ಆದಷ್ಟು ಸ್ವಲ್ಪ ನಾನ್ ವೆಜ್ ತಿನ್ನೋಕೆ ಹೋಗಬೇಡಿ. ಮಡಿ ಮೈಲಿಗೆಯಿಂದ ಮಾಡಿ. ನೀವು ಮಠಕ್ಕೆ ಹೋದಾಗ ತುಳಸಿನ ಕೊಟ್ಬಿಟ್ಟು ಅರ್ಚನೆನ ಮಾಡಿಸ್ಕೊಂಡು ಬನ್ನಿ. ಆಮೇಲೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಸುಮ್ಮನೆ ಹಾಕೋದಲ್ಲ, ರಾಯರನ್ನು ಜಪ ಮಾಡಿ, ರಾಯರನ್ನು ನೆನೀರಿ, ಪ್ರಹ್ಲಾದಾಚಾರ್ಯರನ್ನು ನೆನೆಯಿರಿ, ವೆಂಕಟನಾಥನನ್ನು ನೆನೆಯಿರಿ. ನಿಮ್ಗೆ ಯಾವುದಾದ್ರೂ ಮಂತ್ರ ಬರುತ್ತಾ ರಾಯರದ್ದು, ಅದನ್ನು ಹೇಳ್ಕೊಳ್ಳಿ. ಪೂಜಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮಯತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು, ಇದನ್ನು ಹೇಳ್ಕೊಬೋದು. ಇಲ್ಲ ನಮಗೆ ಬರಲ್ಲ ಅನ್ನೋರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತನಾದರೂ ಹೇಳ್ಕೊಬೋದು. ಮಂತ್ರ ಹೇಳ್ತಾ ನೀವು ಹೆಜ್ಜೆ ನಮಸ್ಕಾರ ಹಾಕುವಂಥದ್ದು. ಸ್ವಲ್ಪ ಹೊತ್ತು ಅಲ್ಲೇ ಕೂತು ರಾಯರನ್ನು ಜಪ ತಪ ಮಾಡಿಬಿಟ್ಟು ಆಮೇಲೆ ನೀವು ಮನೆಗೆ ಬಂದುಬಿಟ್ಟು ನಿಮ್ಮ ಮುಂದಿನ ಕಾರ್ಯಕ್ರಮ ಏನಿರುತ್ತೋ ಅದನ್ನು ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ರಾಯರು ಅನುಗ್ರಹ ಮಾಡಲಿ, ರಾಯರೆಲ್ಲರಿಗೂ ಒಳ್ಳೆಯದು ಮಾಡಲಿ.